ಸೆಮಿಫೈನಲ್ ಪಂದ್ಯ ಆರಂಭಿಕ ದಾಳಿಯಲ್ಲಿ ರಾಮಕೃಷ್ಣ ವೇಗದ ದಾಳಿಗಾರನ ಬಂಧನ. ನನಗೆ 10,000 ಕೊಡುದಿಲ್ಲ ಹಾಗಾದ್ರೆ. ಗಾಳಿ ಭಾಗದಲ್ಲಿ ಅಂತಾರಾಷ್ಟ್ರೀಯ ತಾರ ಸುಖೇಶ್ ಹೆಗಡೆ, ನಮ್ಮ ಕರ್ನಾಟಕದ ಆಟಗಾರ. ಸರಿ, ವೇಗದ ಆಟಗಾರ, ಕಬಡ್ಡಿಯಿಂದಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ಆಟಗಾರರು ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು ತಂಡದಲ್ಲಿ. ಸಂದೀಪ್ ಧಾರವಾಡ ತಂಡದ ಪರವಾಗಿ ಮುಂದೆ ಬಂದ ಹಿರಿಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಮುಂದೆ ಬರೀ ಇನ್ ಕಂಟಿನ್ಯೂ ಸೌಂಡ್ಸ್ ಬರೋದೇ, ನೀವು ಆಟಗಾರರು ಅಡ್ಜಸ್ಟ್ ಆಗ್ಲೇಬೇಕು, ಅನಿವಾರ್ಯ. ಕೊಟ್ಟಂತವ್ರನ್ನ ಸನ್ಮಾನಿಸ್ಬೇಕಂತ ಆ ಬೀಪ್ ಸೌಂಡ್ ಬಂದಾಗ ಡೋಂಟ್ ವರಿ. ಬಾಯಿ ನೋಕ ಹಂಗ ಈ ಬ್ಯಾರಿಗೇಡ್ ಹಿಡ್ಕೊಂಡಿದ್ದವರೆಲ್ಲ ಬ್ಯಾರಿಗೇಡ್ ಬಿಟ್ಟು ನಿಂತ್ಕೊಳ್ರಿ. ಇಲ್ರಿ, ಬೇಡಲ್ಲ, ಬ್ಯಾರಿಗೇಡ್ ಬಿಟ್ಟು ನಿಂತ್ಕೊಳ್ರಿ. ಈ ಬಾರಿ ಬಂಧನ ಆಗ್ತಾ ಇದ್ದ, ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದ್ದ ಬೆಂಗಳೂರು ತಂಡದ ಆಟಗಾರರಿಂದ. ದಾಳಿ ಭಾಗದಲ್ಲಿ ಶಶಾಂಕ್, ಸ್ವಲ್ಪ ಸರ ಹಲೋ, ಇಲ್ಲಿ ಬಜಾರ್ ಸೌಂಡ್ ಬರಕ್ಕೆ ಸ್ವಲ್ಪ ಅವಾಗ ಬಂದ್ಬಿಡ್ರಿ, ನೀವು ಕಂಟಿನ್ಯೂ ಮಾಡಿ. ಹಲೋ, ಈ ಕಾರ್ಯಕ್ರಮಕ್ಕೆ ಶಾಲು ಮತ್ತು ಮುತ್ತಿನಹಾರ ಕೊಡುಗೆ ನೀಡತಕ್ಕಂಥ ಈರಪ್ಪ ಮಾಲಿಂಪುರ್, ರಂಗನಾಥ್ ದೇಸಾಯಿ, ಪಿಡಿಒ ಸಾಹೇಬರು, ರವಿ ಲಮಾನಿ, ಕೃಷ್ಣ ಸೋಳಂಕಿ, ಹುಚ್ಚಪ್ಪ ಚಲವಾದಿ ಇವರು ಎಲ್ಲಿದ್ದರು ಬೇಗನೆ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡೋಕೆ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಗಂಗಪ್ಪ ಗೂಟಿ ಅವರಿಗೆ ಒಂದು ಸನ್ಮಾನವನ್ನ ಆಯೋಜಕರು ಮಾಡಬೇಕು. ಬಾಗಲಕೋಟೆ ವರ್ಸಸ್ ಆಳ್ವಾಸ್ ಮೂಡಬಿದ್ರ, ಬಾಗಲಕೋಟೆ ಡಿಸ್ಟ್ರಿಕ್ಟ್ ವರ್ಸಸ್ ಆಳ್ವಾಸ್ ಮೂಡಬಿದ್ರ. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್, ಫಸ್ಟ್ ಬಾಲ್, ಬೋತ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಗೆಟ್ ರೆಡಿ. ಇನ್ನು ಮುಂದಿನ ವರ್ಷದಲ್ಲಿ ನಡೀತಕ್ಕಂಥ ಕಬಡ್ಡಿ ವೈಭವದ 3 ಬಹುಮಾನಗಳು ಈಗಾಗಲೇ ಘೋಷಣೆ ಆಗಿದಾವ. ಆದ್ರೆ ಇನ್ನು ಬಾಕಿ ಉಳಿದಿದ್ದು ದ್ವಿತೀಯ ಬಹುಮಾನ ಮಾತ್ರ ಬಾಕಿ ಇದೆ. ಆದಷ್ಟು ಬೇಗ ಕೊಡುಗೈ ದಾನಿಗಳು ಕೋಲ್ಕರ್ ವಿಶ್ವೇಶ್ವರ ಕಾಲೇಜ್ ನವಳೇಶ್ವರ್ ಪ್ರಾಚಾರ್ಯರು ಇವರು ಆಮೇಲೆ 50 kg ಅಕ್ಕಿಯನ್ನು ಕೊಡಿಸಿರುತ್ತಾರೆ. ಇವರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. One plus 2 3 5 to Bangalore, one bonus point to Sai Dalwala. ಇಲ್ಲ ಜರ ಕಳಿಸ್ರಿ, ಎಲ್ಲ ಭಕ್ತರು ಬಂದಿದ್ದಾರೆ, ಮ್ಯಾಲ ಉಗುಳತ್ತಾರಲ್ಲ. ಈಗಾಗಲೇ ಮುಂದಿನ ವರ್ಷದ ಸಿದ್ದಾಪುರ ಕಬಡ್ಡಿ ವೈಭವಕ್ಕೆ ಬಹುಮಾನ ಘೋಷಣೆ ಆದ ತಕ್ಷಣವೇ ಈ
ಇಷ್ಟೊಂದು ಜನಸಾಗರ ಏಕಕಾಲದಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಅದಕ್ಕೆ ಗ್ಯಾಲರಿ ಬಹಳ ಒಂದು ಪ್ರಾಮುಖ್ಯತೆ. ಈ ಭಾಗದ ಜಾತ್ಯತೀತ ಜನತಾ ದಳದ ಹಿರಿಯರು, ಜೆಡಿಎಸ್ ಯುವ ನಾಯಕರಾಗಿರುವಂತಹ PKPS ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಹುಚ್ಚೇಶ್ವರ ಕುಂಬಾರ್ ಅವರು ಮುಂದಿನ ವರ್ಷಕ್ಕೆ ಗ್ಯಾಲರಿ ಕೊಡುಗೆದಾರರಾಗಿ ಗ್ಯಾಲರಿ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಒಂದ್ಸಲ ಜೋರಿ ಚಪ್ಪಾಳೆ ಬರಬೇಕು ಆತ್ಮೀಯರೇ, ಮಾನ್ಯರಿಗೆ. ಅವರಿಗೆ ದೇವರು ಭಗವಂತ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು 100 ವರ್ಷ ಕಾಪಾಡಲಿ. ಅಮಾನ್ಯರು ಕಬಡ್ಡಿ ಮೇಲೆ ಇಟ್ಟಂತ ಅಭಿಮಾನ ಪ್ರೀತಿ ವಾತ್ಸಲ್ಯ ಇನ್ನಷ್ಟು ಕೂಡ ಉತ್ತುಂಗಕ್ಕೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಂದಾರ ಪಬ್ಲಿಕ್ ಸ್ಕೂಲ್ ಶ್ರೀಯುತ ಕಾಶಿನಾಥ್ ಸೋಮಗಡ್ಡಿ ಸರ್ ಅವರು ಆಗಮಿಸಿದ್ದಾರೆ. ಪ್ರಜಾವಂತ ಅಧಿಕಾರಿಗಳು ಅವರು ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿ ಈ ಒಂದು ಪಂದ್ಯಾವಳಿಗಳು ಯಶಸ್ವಿಯಾಗಲು ನಿರ್ಣಾಯಕವಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ವೇಣುಗೋಪಾಲ್ ಸರ್ಗೆ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ವೇಣುಗೋಪಾಲ್ ಸರ್ ಅವರ ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕು. ಇದೀಗ ತಾನೇ ಈ ಒಂದು ಪಂದ್ಯಾವಳಿಗೆ ಆಗಮಿಸಿ 3 ದಿನಗಳ ಕಾಲ ಸಿದ್ದಾಪುರ ಕಬಡ್ಡಿ ವೈಭವದಲ್ಲಿ ನಿರತವಾಗಿ ನಿರ್ಣಾಯಕರಾಗಿ ಸೇವೆಯನ್ನು ಗೈದಿರುವಂತಹ ದೂರದ ರಾಜಧಾನಿಯ ಸಿಲಿಕಾನ್ ಸಿಟಿಯಿಂದ ನಮ್ಮ ಕೋಟೆ ನಾಡಿಗೆ ಆಗಮಿಸಿರುವಂತಹ ಶ್ರೀಯುತ ವೇಣುಗೋಪಾಲ್ ಸರ್ ಅವರನ್ನ ವೇದಿಕೆ ಪರವಾಗಿ ಅತಿಥಿ ಅಭ್ಯರ್ಥಿಗಳೆಲ್ಲರೂ ಸೇರಿಕೊಂಡು ಅವರನ್ನ ಸನ್ಮಾನಿಸಿ ಅವರನ್ನ ಬೀಳ್ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಶ್ರೀಯುತ ವೇಣುಗೋಪಾಲ್ ಸರ್ ಅವರಿಗೆ ಇದೀಗ ತಾನೇ ವೇದಿಕೆ ಪರವಾಗಿ ಸನ್ಮಾನ. ಆ ಸನ್ಮಾನದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆ ತೀರ್ಪುಗಾರ ಮಂಡಳಿಯ ಅಧ್ಯಕ್ಷರಾಗಿರುವಂತಹ SF ಮಾರಡಿ ಸರ್ ಅವರು ಕೂಡ ಪಾಲ್ಗೊಳ್ಳಬೇಕು. ಅದ್ರ ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೇಚರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಾಸನ ಕುಟ್ಕಡಿರವರು ಕೂಡ ಈಗಾಗಲೇ ಆಗಮಿಸಿದಲ್ಲಿ ದಯವಿಟ್ಟು ಅವರು ಎಲ್ಲಾದ್ರೂ ಕೂಡ ವೇದಿಕೆಯನ್ನು ಹಂಚಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶಾಸಕನ ಕುಟ್ಕಡಿರವರಿಗೆ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಆಹ್ವಾನಿಯರು ಕೂಡ ವೇದಿಕೆಯನ್ನು ಹಂಚಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿ. ಹದಿಮೂರು 1 12 ಅಂಕಗಳ ಪ್ರಾಂತರದಲ್ಲಿ ಈಗಾಗಲೇ ವೇಣುಗೋಪಾಲ್ ಸರ್ ಅವರಿಗೆ ನಮ್ಮ ದೂರದ ಬೆಂಗಳೂರಿನಿಂದ ಆಗಮಿಸಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಸಂಸ್ಥೆಯ ನಿರ್ಣಾಯಕ ಮಂಡಳಿಯ ಸದಸ್ಯರಾಗಿರುವಂತಹ ವೇಣುಗೋಪಾಲ್ ಸರ್ ಅವರಿಗೆ ಈ ಒಂದು ಸನ್ಮಾನದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶಾಸಕನ ಕುಟ್ಕಡಿರವರು ಕೂಡ ಪಾಲ್ಗೊಳ್ಳಬೇಕು. ದಯವಿಟ್ಟು ಶಾಸಕನ ಕುಟ್ಕಡಿರವರು ವೇದಿಕೆಗೆ ಬರಬೇಕು. ಸನ್ಮಾನಿತರಲ್ಲಿ ನಮ್ಮ ತೀರ್ಪುಗಾರ ಮಂಡಳಿ ಅಧ್ಯಕ್ಷರಾಗಿರುವಂತಹ SF ಮಾರಡಿ ಸರ್ ಅವರು, ಅದ್ರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳು ಕೂಡ ಪಾಲ್ಗೊಂಡು ಬೆಂಗಳೂರು ಹೋಗೋರೆ ಗಡ್ಬಡಿ ಮಾಡ್ತಾನೆ, ನೀವೇ ಗಡ್ಬಡಿ ಮಾಡು ಇಲ್ಲದ ಮಾಡಿ. ನಾಡು ಈ ಭಾಗದಲ್ಲಿ ಶರವೇಗದ ದಾಳಿಗಾರ 2 ಪಾಯಿಂಟ್ಸ್. ಸಚಿನ್ ಮತ್ತು ರಾಮಕೃಷ್ಣ ಅಂಗಡಿಯಿಂದ ಆಚೆಗೆ. ಚೆನ್ನೈ ಸಾಯಿಯಲ್ಲಿ ಕಬಡ್ಡಿಯನ್ನು ತರಬೇತಿ ಪಡೆತಕ್ಕಂಥ ಆಟಗಾರ ಮತ್ತೊಮ್ಮೆ ಧಾರವಾಡ ಪರವಾಗಿ ಅದನ್ನು ನಿರೀಕ್ಷೆ. ಬಾಗಲಕೋಟೆ ಸಿಗ್ವಾಸಿಸ್ ಆಳ್ವಾಸ್ ಮೂಡಿಬಿದ್ರೆ ದಿಸ್ ಇಸ್ ದ ಸೆಕೆಂಡ್ ಬಾಲ್.
ಗೆಲ್ತೀವಿ ಅಂತ ಇಟ್ಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮುಂದಿನ ವರ್ಷದ ಕ್ಯಾಲರಿ ಸೇವೆಯನ್ನು ಶ್ರೀಯುತ ಎಚ್ ಕುಮಾರ್ ಅವರು ಕೊಡ್ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಸಾಯಿ ಧಾರವಾಡ ತನಕ ಮಾಡುತ್ತಿಲ್ಲ ಮಾಡಿ ಅಂತಾರಾಷ್ಟ್ರೀಯ ಆಟಗಾರ ಸುಖೇಶ್ ಹೆಗಡೆ ಎಡಬದಿಯ ದಾಳಿಗಾರ ಕಾದುಡುವ ನಿರೀಕ್ಷೆಯಲ್ಲಿ ಬಿಡುವಿಲ್ಲದ ನಿರಂತರವಾಗಿ ದಾಳಿ ಸಾಕ್ತಕ್ಕಂಥ ಆಟಗಾರ. ಅದ್ಭುತವಾದ ಹ್ಯಾಂಡ್ ಜೊತೆಗೆ ಲೆಫ್ಟ್ ಕವರ್ ವಿಭಾಗದ ಆಟಗಾರನ ಹಾಕಿದ ಅಚ್ಚೆ ಕಳಿಸುವಲ್ಲಿ SS ಆಗ್ತಾ ಇಲ್ಲ. ಮತ್ತೊಮ್ಮೆ ಧಾರವಾಡ ತಂಡದ ಪರವಾಗಿ ರಾಮಕೃಷ್ಣ ದಾಳಿ ಭಾಗದಲ್ಲಿ ಬ್ಯಾಕಿಂಗ್ ಮಾಡಲಿಕ್ಕೆ ಪ್ರಯತ್ನದಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಲಕ್ಷ್ಮಣ್ ಮುಚ್ಕೊಂಡು ಅವರು 10,000 ರೂಪಾಯಿನ ಕೊಡ್ತೀವಿ ಅಂತ ಇಟ್ಕೊಂಡಿದ್ದಾರೆ. ಅಮ್ಮನವರು ಕೂಡ ಧನ್ಯವಾದಗಳು. ದಾಳಿ ಭಾಗದಲ್ಲಿ ನಿಪರೀಕ್ಷೆ ಭಾಗದಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ಕಾರಣ ತೂಕದಲ್ಲಿ ವ್ಯತ್ಯಾಸ. 23-4 23-4 in favor of Bank of Baroda Bangalore. ಅಲ್ಲಿ ರೈತ ಅಂಚರು ಮಹಿಳೆಯರಿಗೆ ಮೀಸಲಿರ್ತಕ್ಕಂಥ ಗ್ಯಾಲರಿನಲ್ಲಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರಿದು ಕೂತ್ಕೊಂಡು ಪರಿಸ್ಥಿತಿಯಲ್ಲಿ Our next match, second semi-final match, second call. ಬಾಗಲಕೋಟೆ ಡಿಸ್ಟ್ರಿಕ್ಟ್ ವರ್ಸಸ್ ಆಳ್ವಾಸ್ ಮೂಡುಬಿದ್ರೆ. ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ ಆಳ್ವಾಸ್ ತಂಡಕ್ಕೆ ದ್ವಿತೀಯ ಉಪಾಂತ್ಯ ಪಂದ್ಯಕ್ಕಾಗಿ ದ್ವಿತೀಯ ಆಕಾರ ಎರಡು ತಂಡದ ನಾಯಕರ ಸಿದ್ಧತೆಯಾಗಿರಿ. ಟೈಮ್ ಭಾಳ ಕೊಟ್ಟಾರ 15 ಕೊಡಬಾರ್ದು. ಅಟ್ಟ ಒಂದು 10-15 ನಿಮಿಷ 24-4 ಪ್ರಯತ್ನದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು ಆಡ್ತಕ್ಕಂಥ ಎರಡು ಜನ ಆಟಗಾರರನ್ನ ಹೊರತುಪಡಿಸಿ ಉಳಿದೊಂದು ಎಲ್ಲರೂ ಕೂಡ ಬ್ಯಾಂಕ್ ನೌಕರರು. ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು ತಂಡದಲ್ಲಿ ಆಡ್ತಕ್ಕಂಥ ಆಟಗಾರರು. ಮುಂದಿನ ವರ್ಷದ ಸಿದ್ದಾಪುರ ಕಬಡ್ಡಿ ವೈಭವಕ್ಕೆ ಟ್ರ್ಯಾಕ್ಸೂಟ್ ಕೊಡುಗೆಯನ್ನ ಶ್ರೀಯುತ ರಾಜೀವ್ ಬೆನ್ನಾಟರ್ ಸಾಕಿನ್ ತೆಗಿಯರು ಕೊಡ್ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ರಾಜನಗರದವರು ಧನ್ಯವಾದಗಳು. ದಿನಿಯಾದ ಆರಂಭದ ಮೊದಲನೇ ದಾಳಿಯಲ್ಲಿ ರತನ್ ಗೌಡ ಸೀಸನ್ 6ರಲ್ಲಿ UP ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ತಾರ. ಜೊತೆಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾರ. ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು ತಂಡದ ಪ್ರಮುಖ ದಾಳಿಗಾರ. 24-4 20 ಅಂಕದ ಬೃಹತ್ ಅಂತರ ದಾಳಿ ಭಾಗದಲ್ಲಿ ಸಚಿನ್ ನಮ್ಮ ಬಾಗಲಕೋಟೆ ಜಿಲ್ಲೆಯ ಆಟಗಾರ ಸಾಯಿ ಧಾರವಾಡ ತಂಡದ ಪರವಾಗಿ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ವರ್ಸಸ್ ಆಳ್ವಾಸ್ ಮೂಡುಬಿದ್ರೆ. both team captains please get ready. ಸುನೀಲ್ ಹನುಮಂತ ಸೀಸನ್ 2ರಲ್ಲಿ ನಮ್ಮ ಬೆಂಗಳೂರು ತಂಡವನ್ನು ಪ್ರತಿಷ್ಠಿತ ಆಟಗಾರ. ಜೊತೆಗೆ ಚಾಂಪಿಯನ್ ಆದಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಆಡಿದಂತ ಕರ್ನಾಟಕದ ಹೆಮ್ಮೆಯ ಆಟಗಾರ ಸುನೀಲ್ ಹನುಮಂತ ಕೂಡ ಒಂದ್ಸಲ ಜೋರ ಚಪ್ಪಾಳ. 24-4 ಕಬಡ್ಡಿಯಲ್ಲಿ ಜೀವನವನ್ನು ಕಟ್ಟಿಕೊಂಡಿರುವ ಆಟಗಾರ. ಬ್ಯಾಂಕ್ ನೌಕರರು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಕಬಡ್ಡಿಯಲ್ಲಿ ಕನಸು ಕಟ್ಟಿಕೊಂಡು ಮುಂದೆ ಸಾಗಿಸತಕ್ಕಂಥ ಸಾಯಿ ಧಾರವಾಡ ತಂಡದ ಆಟಗಾರರು ಒಂದು ಕಡೆ. ಬ್ಯಾಂಕ್ ಆಫ್ ಬರೋಡಾ ತಂಡಕ್ಕೆ ಕೋಚ್ ಆಗಿ ಕೀರ್ತಿರಾಜ್ ನೋಡಿದ್ರೆ ರಂಗನಾಥ್ ಸರ್ ಅವರು
ಬರ್ತದೆ ಸ್ಪೆಷಲಿಸ್ಟ್ ಸ್ಕಿಲ್ ಸಂಪಳಿಕೆ 25-4 ಕಾಲಿ ಭಾಗದಲ್ಲಿ ಚೆನ್ನೈ ಸಾಯಿ ತಂಡದ ಆಟಗಾರ ಬಾಗಲಕೋಟ್ರೆ ಮತ್ತೆ ಆಳ್ವಾಸ ಈಗ ಗೆದ್ದಾರ ಫೈನಲ್ ಮತ್ತೊಮ್ಮೆ 25-20 ಅಂಕದ ಪ್ರಯತ್ನದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು ಚೆನ್ನಾಗನೇ ಆರಂಭಗೊಂಡಿದೆ. ಗೆದ್ದ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ಸಾಗಿದರ ಸ್ವತಂತ್ರ ತಂಡ 3 ಮತ್ತು 4ನೇ ಬಹುಮಾನಕ್ಕೆ ರಾಜೀಂದ್ರಾಗುವಂತ ತಂಡಗಳು. ಉಳಿದಂತ 4 ತಂಡಗಳು ಸಿದ್ದಾಪುರ ಕಬಡ್ಡಿ ವೈಭವದ 4 ಬಹುಮಾನಗಳಲ್ಲಿ 1 ಬಹುಮಾನ ಕಟ್ಟಿಟ್ಟ ಬುದ್ಧಿ ಅವರ ಪಾಲಿಗೆ. ಸುರೇಶಗಳ ಅಂತಾರಾಷ್ಟ್ರೀಯ ಆಟಗಾರ 25-5 ಡಿಫೆನ್ಸ್ ಮಾಡುವ ಪ್ರಯತ್ನ ಯಶಸ್ಸು. ಮತ್ತೊಂದು ಅಂಕಗಳ ಸೇರ್ಪಡೆಯೊಂದಿಗೆ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು ಕೊಂಡಳ 27-5 27-5. ಲಾಸ್ಟ್ 5 ಮಿನಿಟ್ಸ್ ಕೊನೆ 5 ನಿಮಿಷ. 2 ತಂಡದ ನಾಯಕರ ಗಮನಕ್ಕಾಗಿ ಅಂತಿಮ 5 ನಿಮಿಷದ ಆಟ ಮಾತ್ರ ಬಾಕಿ. ಕಬಡ್ಡಿಗೆ ಸಹಾಯಧನವಾಗಿ ಕುಮಾರಿ ಅನನ್ಯ ನಾಗರಾಜ್ ಎರಡನೆಯವರು 5,000 ರೂಪಾಯಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬಾಗಲಕೋಟ್ ಡಿಸ್ಟ್ರಿಕ್ಟ್ ವರ್ಸಸ್ ಆಳ್ವಾಸ್ ಮೂಡಬಿದ್ರೆ. Both team captain or coach immediately come to the court. This is the last and final call. ನಾಳೆ ಇದೇ ಒಂದು ಸಿದ್ದಾಪುರ ಗ್ರಾಮದಲ್ಲಿ ಡಿಜೆ ಲವರ್ಗಳಿಗೆ ಒಂದು ಸಿಹಿ ಸುದ್ದಿ. ನಾಳೆ ಸಾಯಂಕಾಲ 5 ಗಂಟೆಗೆ ಡಿಜೆ ಇದೆ. ಈ ಹೊರಗಿನ ಮಟ್ಟದಿಂದ ಒಳಗಿನ ಮಟ್ಟವರೆಗೆ ಮೆರವಣಿಗೆ ಇರ್ತದೆ, ಡಿಜೆ ಶೋ ಇರ್ತದೆ. ಡ್ಯಾನ್ಸ್ ಮಾಡುವಂತವ್ರು ಈ ವರ್ಷ ತಪ್ಪರೆ ಮುಂದಿನ ವರ್ಷವರೆಗೆ ಕಾಯ್ಬೇಕಾಗ್ತದೆ. ಈಗ ಮನ್ಯಾನ ಬಾಂಡೆ ಬಿದ್ದ ಅಂತ ತಂದಿದ್ರು ಏನು ಮದುವೆ ತಮ್ಮ ಬೀಳಾಕತ್ತಾವ. ನಾಳೆ ಡಿಜೆ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಅಲ್ಲಪ್ಪ ಹೊಲಕ್ಕೆ ನಮ್ಮ ತೋಟ ಕೇಳ್ತೈತಿ ಯಾವ್ದು ನಮ್ಮೂರ್ ತಿರುಗಿ ಹೊರ ಆಯ್ತು ಏನಿದೆ ಇಲ್ಲೇ ಯಾರಾದ್ರೂ ವಿಡಿಯೋಸ್ ಮಾಡಿದ್ರೆ ದಯವಿಟ್ಟು ಈ ಸಂಘಟನೆಗೆ ವಾಟ್ಸ್ಆಪ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ವಾಟ್ಸಪ್ ಮಾಡಬಹುದು, ಆದರೆ ನೀವು ನೆಟ್ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಆಳ್ವಾಸ್ ಮೂಡಬಿದ್ರೆ ವರ್ಸಸ್ ಬಾಗಲಕೋಟೆ ಅಷ್ಟೇ. 3 ನಿಮಿಷ. ಕನ್ನಡ ಇವರು ನಾನಪ್ಪ ದೇಶ ಆಡಕ್ಕೆ ಹೋಗ್ತಾರ ಅವರು. ಗುಜರಾತ, ತಮಿಳ್ನಾಡು, ಮಹಾರಾಷ್ಟ್ರ ಎಲ್ಲ ನೋಡಿದಾರ. ಅವು ಮರಾಠದಾಗ ಬಂದಿಲ್ಲ, ಪುನಾದ್ 2 ಬಂದಾರ. ಒಂದು ಮಾರಾಟರಿಗೆ ತಗದಿಲ್ಲ ಅದು ಗೊತ್ತಾರ. ಅವು 2 ಹುಳ್ಳಿ ಅಂತ ನೋಡಿ ನಿನ್ನ ಮುಂದೆ 2 ಗುಡಿನೇ ಬೀಳು. ಮುಂದಿನ ವರ್ಷದ ಅವರಿಗೆ ಇನ್ನೂ ಘೋಷಣೆ ಆಗಿಲ್ಲ. ದಯವಿಟ್ಟು ಯಾರಾದ್ರೂ ಘೋಷಣೆ ಮಾಡೋರಿದ್ರೆ 2ನೇ ಬಹುಮಾನವನ್ನು ಘೋಷಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನು ಒಂದೇ ಒಂದು ಬಹುಮಾನ ಬಾಕಿ ಇದೆ, ಅದು 2ನೇ ಬಹುಮಾನ. ಈಗಾಗಲೇ 1, 3, 4 ಬಹುಮಾನಗಳು ಸಿದ್ಧತೆ ಆಗಿದಾವೆ. ಅದ್ರ ಜೊತೆಗೆ ಗ್ಯಾಲರಿ ಕೂಡ ರೆಡಿ ಆಗಿದೆ. ಖರ್ಚಿಗೆ ದುಡ್ಡು
ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ನಮ್ಮೂರಿನ ಆಟಗಾರರಿಗೆ ಟ್ರ್ಯಾಕ್ ಸೂಟ್ ಕೊಡುಗೆ ಮಾಡಿದವರ ಬಸವರಾಜ್ ಕಡ್ಪಟ್ಟಿ ಅವರು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕು. ಸರಿ ಹೇಳಿ ಸರ್. ನಮ್ಮ ಊರು ಬಹಳ ದೈವ ದೇವರು ಬಹಳ ದೊಡ್ಡ ಕೊಡುಗೆ ದಾನಿಗಳಿದ್ದಾರೆ. ನಿಜವಾಗ್ಲೂ ಸರ್ ಇದನ್ನ ನೋಡಿದ್ರೆ ಗೊತ್ತಾಗ್ತದೆ. ಹೋದ ವರ್ಷ 50,000 ಒಮ್ಮೆ 1,00,000 ಜಂಪ್ ಆಗಿದೆ. ಈಗಾಗಲೇ ನಮ್ಮ DNR ಬಾಯ್ಸ್ ಅವರು ಹೇಳಿದಾರೆ ಸರ್ ಮುಂಚೆನೆ, ಈಗೇನು 1,00,000 ಇಟ್ಟಿದ್ದೀರಿ, ನೀವು ಇದನ್ನು 1,50,000 ಮಾಡಿದ್ರು ಕೂಡ ನಾವು ಕೊಡ್ಲಿಕ್ಕೆ ಸಿದ್ಧಿದ್ದೇನೆ ಅಂತ ಹೇಳಿದ್ದಾರೆ. DNR ಬಾಯ್ಸ್ಗೆ ಒಂದ್ಸಲ ಜೋರ ಚಪ್ಪಾಳೆ ಬರ್ಬೇಕಾಗ್ತದೆ. ಮಾನವರಿಗೆ ತಮಗೂ ಕೂಡ ಧನ್ಯವಾದಗಳು ಸರ್. ಯಾಕಂದ್ರೆ ನೀವೆಲ್ಲ ನಮ್ಮ ದೇಶೀಯ ಆಟಕ್ಕೆ ಇಷ್ಟೊಂದು ಹೆಚ್ಚು ಒಲವನ್ನ ನೀಡ್ತಾ ಇದ್ರಿ. ನಮ್ಮ ಭಾಗದ ಕ್ರೀಡಾಪಟುಗಳನ್ನ ಗುರುತಿಸಿ ಗೌರವಿಸಿ ಅವರ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರವನ್ನು ನೀಡಲಿಕ್ಕೆ ಮುಂದಾಗಿರುವಂತಹ ಸಮಸ್ತ ಸಿದ್ದಾಪುರ ಜನತೆಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೃತ ಸಂಸ್ಥೆ, ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೃತ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಂಬರ್ ಸಿಗ್ತಾರೆ ನೋಡ್ರಿ, ಹಂಗೆ ಬಂದ್ರೆ ಆಯ್ತು.